ಇರಾನ್-ಇಸ್ರೇಲ್ ಯುದ್ಧದ ಹಿನ್ನೆಲೆ ದುಬೈನಲ್ಲಿ ಸಿಲುಕಿಕೊಂಡಿರುವ ಅಥಣಿ ತಾಲೂಕಿನ ಕೆಲ ಯುವಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಮನವಿ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಶಿಕಾಂತ್, ವಿಶಾಲ್ ಮತ್ತು ಪರಶುರಾಮ್ ಎಂಬ ಯುವಕರು ದುಬೈಗೆ ಪ್ರವಾಸಕ್ಕೆ ಹೋಗಿದ್ದ ವೇಳೆ ಅಲ್ಲಿ ಸಿಲುಕಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಿಂದಾಗಿ ಭಾರತಕ್ಕೆ ಮರಳಲು ಸಾಧ್ಯವಾಗದೆ ಆತಂಕದಲ್ಲಿರುವ ಅವರು ಸರ್ಕಾರದ ಸಹಾಯವನ್ನ ಕೇಳಿದ್ದಾರೆ. ಸಿದ್ದರಾಮಯ್ಯ ಸರ್ ಹಾಗೂ ನಮ್ಮ ಎಂ ಎಲ್ ಎ ಆದ ಲಕ್ಷ್ಮಣ ಸವದಿ ಅವರಿಗೆ ನಮಸ್ಕಾರ. ನಾವಿಲ್ಲಿ ದುಬೈ ಒಳಗ ಆರ್ಚ್ ಟವರ್ ಮರೀನಾ ಬೀಚ್ ಕಡೆ ಇದೀವಿ. ಸೊ ನಮ್ಗ ಗೌರ್ಮೆಂಟ್ ದಿಂದ ಹೆಲ್ಪ್ ಬೇಕಾಗೈತಿ. ನಮ್ದು ಇವತ್ತು ಫ್ಲೈಟ್ ಇತ್ತು, ಅದು ಕ್ಯಾನ್ಸಲ್ ಆಗೈತಿ. ಸೊ ನಾಳೆಗೆ ನಾವು ಫ್ಲೈಟ್ ಬುಕ್ ಮಾಡ್ವಿ, ಬಟ್ ಸ್ಟಿಲ್ ಅದು ವರ್ಕ್ ಆಗ್ತಿಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ದುಬೈದಿಂದ ಯಾರು ಬೆಂಗಳೂರಿಗೆ ಹೋಗೋರಿದ್ರ ಅವರಿಗೆ ನಮ್ಗೆ ಸಂಪರ್ಕ ಮಾಡಿಸ್ಕೊಡ್ರಿ, ನಮ್ಗೆ ಹೆಲ್ಪ್ ಮಾಡ್ರಿ. ಸೊ ಈ ಸಿಚುವೇಶನ್ ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗತ್ತಿಲ್ಲ. ಸೊ ಗೌರ್ಮೆಂಟ್ ದಿಂದ ಅಥವಾ ಯಾರೇ ಫ್ರೆಂಡ್ಸ್ ಅಥವಾ ಯಾರಿಗೆ ಗೊತ್ತಿದ್ರು ನಿಮ್ ಕಡೆಯಿಂದ ಎಷ್ಟಾಗ್ತೈತಿ ನಮ್ಗೆ ಹೆಲ್ಪ್ ಮಾಡ್ರಿ, ವಿಡಿಯೋ ಶೇರ್ ಮಾಡ್ರಿ. ಥ್ಯಾಂಕ್ ಯು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಮನವಿ ಮಾಡಿರುವ ಯುವಕರು ನಮಗೆ ದುಬೈನಿಂದ ಭಾರತಕ್ಕೆ ಸುರಕ್ಷಿತವಾಗಿ ಮರಳಲು ಸಹಾಯ ಮಾಡಬೇಕೆಂದು ವಿನಂತಿಸಿದ್ದಾರೆ. ಈ ವಿಚಾರ ತಿಳಿದ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಯುವಕರಿಗೆ ವಾಟ್ಸ್ಆಪ್ ಕಾಲ್ ಮಾಡಿ ಧೈರ್ಯ ತುಂಬಿದ್ದಾರೆ. ಅಥಣಿ ಶಶಿಕಾಂತ್ ಎಂಬ ಯುವಕನಿಗೆ ಕರೆ ಮಾಡಿ ಮಾತನಾಡಿದ ಅವರು, ನಿಮ್ಮನ್ನ ಸುರಕ್ಷಿತವಾಗಿ ಕರೆತರಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ, ಆತಂಕ ಪಡಬೇಡಿ ಎಂದು ಭರವಸೆ ನೀಡಿದರು. ಓಕೆ ಸರ್, ಅಷ್ಟೇ ನೀವು ಹೇಳಿದ್ರೆ ಧೈರ್ಯ ಬಂದ್ ಸರ್. ಅಷ್ಟೇ ಏನು ತಲೆ ಕೆಟ್ಟು ಬರ್ತೀನಿ. ಮತ್ತೆ ಒಂದು ಕುಂಬಾರ ಅಂತ ಹೇಳಿ ಒಬ್ಬ ನಂಬರ್ ಕಳಿಸ್ಕೊಡ್ತೀನಿ. ಓಕೆ ಸರಿ. ಅದಂತೂ ಒಂದು ಸಚಿವರು ಅವನು ಅದಾರ, ಅವನು ನಿನಗೇನ್ರಿ ಇಲಾಖೆ ಮಾಡ್ಲಿಕ್ಕೆ ಊಟದ ಏನ್ ವ್ಯವಸ್ಥೆ ಮಾಡ್ಬೇಕಂತಂದ್ರೆ ಹೇಳು, ಅಲ್ಲಿ ಮಾಡ್ತಾರೆ. ಅವ್ರ ನಂಬರ್ ಕಳಿಸಿರ್ತೇನೆ. ಹಾಂ ರೀ ಸರ್, ಸರಿ ಸರ್, ಶೂರ್ ರೀ. ಅವ್ರ ನಂಬರ್ ಕಳಿಸಿರ್ತಾನೆ, ಅದ್ರ ಕಾಂಟ್ಯಾಕ್ಟ್ ಮಾಡೋದು ನಾನು ಹೆಸರು ಹೇಳ. ಓಕೆ ಸರ್, ಸರಿ ರೀ ಸರ್. ಥ್ಯಾಂಕ್ ಯು ಸರ್. ಹಾಂ ರೀ ಸರ್, ಥ್ಯಾಂಕ್ ಯು.